ಹಲೋ ಫುಡೀಸ್, ವೆಲ್ಕಮ್ ಟು ಗುಣಾಸ್ ಕಿಚನ್. ಇವತ್ತು ಸೂಪರಾಗಿರ್ತಕ್ಕಂಥ ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದು ನಮ್ಮಮ್ಮ ಮಾಡೋ ರೆಸಿಪಿ. ತುಂಬ ಅಂದರೆ ತುಂಬ ರುಚಿಯಾಗತ್ತೆ. ಅನ್ನ ಮತ್ತು ಮುದ್ದೆ ಜೊತೆ ಎರಡಕ್ಕೂ ಹೊಂದ್ಕೊಳ್ಳುತ್ತೆ. ಚಪಾತಿ ಜೊತೆಗೂ ತಿನ್ಬೋದು, ಅಷ್ಟೇ ಟೇಸ್ಟಿಯಾಗತ್ತೆ. ಬನ್ನಿ ತಡ ಮಾಡದೆ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಮೊದಲೇದಾಗಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೀಜನ ಸೇರಿಸ್ಕೊಂಡಿದ್ದೀನಿ. ಕಡಲೆಬೀಜ ತುಂಬ ಹಾಕ್ಕೊಬೇಡಿ. ನಾನೇನು ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ಅದ್ರ ಪ್ರಕಾರ ನೀವು ಫಾಲೋ ಮಾಡಿ. ನಿಮಗೂ ಇಷ್ಟೇ ರುಚಿಯಾದಂಥ ಚಟ್ನಿ ಅನ್ನೋದು ಬರುತ್ತೆ ನೋಡಿ. ಈಗ ಗುಂಟೂರು ಮೆಣಸಿನ್ಕಾಯಿ ಒಂದು 7 ಪೀಸನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಖಾರ ಹೇಗೆ ತಿಂತೀರಾ ಆ ಪ್ರಕಾರ ನೀವು ಮೆಣಸಿನ್ಕಾಯಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಬೋದು. ಹಾಗೆ 1-2 ಡ್ರಾಪ್ ಎಣ್ಣೆನೂ ಸೇರಿಸ್ಕೊಂಡು ಇದನ್ನು ಸಣ್ಣ ಉರಿನಲ್ಲಿ ಹದವಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಸೀಸನಲ್ಲಿ ಮಾವಿನಕಾಯಿ ಹೇಗೋ ಎಲ್ಲ ಕಡೆ ಸಿಗ್ತಾನೆ ಇರುತ್ತೆ. ಇದಕ್ಕೆ ತೋತಾಪುರಿ ಮಾವಿನಕಾಯಿನೇ ತೊಗೊಬನ್ನಿ, ಆವಾಗಲೇ ಇದು ಒಂದು ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅನ್ನುವಾಗ 1 ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಂಡು 1-2 ನಿಮಿಷ ಹೀಗೆ ಬಾಡಿಸ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಡಿ. ಈಗಿದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಸ್ಟವ್ ಆಫ್ ಮಾಡಿ ಆದಮೇಲೂ 1-2-3 ಸಲ ಹಾಗೆ ಕೈ ಆಡಿಸಿ, ಏಕೆಂದರೆ ಪ್ಯಾನು ತುಂಬ ಬಿಸಿ ಇರೋದ್ರಿಂದ ಕಡಲೆಬೀಜ ಮತ್ತು ಇದು ಜೀರಿಗೆ ಸೀದೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ 1-2 ಸಲ ಹಾಗೆ ಕೈ ಆಡಿಸ್ಬಿಟ್ಟು ಬಿಟ್ಬಿಡಿ. ಇದು ಕಂಪ್ಲೀಟಾಗಿ ಕೂಲ್ ಆಗಲಿ. ಅಷ್ಟರಲ್ಲಿ ಮುಂದಿನ ಪ್ರೋಸೆಸ್ ನೋಡೋಣ. ಅದಕ್ಕಾಗಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಫ್ರೆಶ್ ಆಗಿರ್ತಕ್ಕಂಥ ಸೇರಿಸ್ಕೊಳ್ಳಿ. ಹಾಗೆ 1 ಹಿಡಿಯಷ್ಟು ಹುರಿಗಡಲೆ ಸೇರಿಸ್ಕೊಂಡಿದ್ದೀನಿ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆಬೀಜ, ಹಾಗೆ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಅದನ್ನು ಸಹ ಸೇರಿಸ್ಕೊಂಡ್ಬಿಡೋಣ. ಇಷ್ಟು ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆಯೇ ಈ ಚಟ್ನಿಗೆ ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ಕೋಬೇಕಾಗತ್ತೆ. ಬೆಲ್ಲ ಸೇರಿಸ್ಕೊಳ್ಳಿ, ಯಾವಾಗಲೇ ಟೇಸ್ಟಿಯಾಗತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಬರೋಣ. ಮಾವಿನಕಾಯಿ ಚಟ್ನಿ ಅಂದಿದ್ದೀವಿ, ಇನ್ನು ಮಾವಿನಕಾಯಿ ಆ್ಯಡ್ ಮಾಡಿಲ್ಲ ಅಂತ ನೋಡ್ತಾ ಇದ್ದೀರ. ಈಗ ಮಾಡ್ಕೊಳ್ಳೋಣ. ಇದು ತೋತಾಪುರಿ ಮಾವಿನಕಾಯಿ ತುರಿದಿಟ್ಕೊಂಡಿದ್ದೆ. ಸಿಪ್ಪೆ ಸಮೇತನೇ ನೀವು ತೊಳೆದ್ಬಿಟ್ಟು ತುರಿದಿಟ್ಕೊಂಡ್ರೆ ಆಯಿತು. ಸಿಪ್ಪೆ ಎರಿಬೇಕಂತ ಏನಿಲ್ಲ, ಹಾಗೆಯೇ ನೀವು ತುರಿದು ಸೇರಿಸ್ಕೊಂಡ್ರೆ ಆಯಿತು. ಈಗ 1 ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ತರಿಯಾಗಿ ರುಬ್ಕೊಳ್ಳಿ. ಆವಾಗಲೇ ಟೇಸ್ಟ್ ಅನ್ನೋದು ಚೆನ್ನಾಗಾಗತ್ತೆ. ತುಂಬ ನುಣ್ಣಗೆಲ್ಲ ರುಬ್ಬೇಡಿ. ನೋಡಿ, ಇದರಲ್ಲಿಯೇ ಕಾಣ್ತಾ ಇದೆ, ಅದೇ ರೀತಿಯಲ್ಲಿ ನೀವು ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಕಡಲೆಬೀಜ ಹುರಿದಂಥ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಅದಕ್ಕೆ 1/2 ಸ್ಪೂನು ಸಾಸಿವೆ, ಹಾಗೆಯೇ ಹಿಂಗನ್ನು ಸೇರಿಸ್ಕೊಳ್ಳೋಣ. ಹಿಂಗೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಒಂದೇ ಒಂದು ಒಣಮೆಣ್ಸಿನ್ಕಾಯಿನ ಕೈಯಿಂದ ಹಾಗೆ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ದಾದಮೇಲೆ 1 ಎಸಳಷ್ಟು ಕರಿಬೇವನ್ನ ತೊಳೆದ್ಬಿಟ್ಟು ಅದನ್ನು ಸಹ ಸೇರಿಸ್ಕೊಳ್ಳೋಣ. ಇಷ್ಟ ಆದಮೇಲೆ ಒಮ್ಮೆ ಈ ಒಗ್ಗರಣೆನ ಹಾಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಸ್ಟವ್ನ ಆಫ್ ಮಾಡಿಬಿಡೋಣ. ಚಟ್ನಿ ಬಿಸಿ ಮಾಡಬೇಕಂತ ಏನಿಲ್ಲ, ಒಗ್ಗರಣೆ ಒಂದು ಚೆನ್ನಾಗಿ ಕಾದರೆ ಆಯಿತು. ನೋಡಿ, ಇಷ್ಟ ಆದಮೇಲೆ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಚಟ್ನಿ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ಸೂಪರಾಗಿರ್ತಕ್ಕಂಥ ಚಟ್ನಿ ರೆಡಿಯಾಗೋಗುತ್ತೆ. ಬಾಯಿಗೆ ತುಂಬ ಹಿತವಾಗಿರುತ್ತೆ. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈಗ ಹೆಂಗೋ ಮಾವಿನಕಾಯಿ ಸೀಸನ್ನು, ಎಲ್ಲ ಕಡೆ ಮಾವಿನಕಾಯಿ ಸಿಕ್ಕತ್ತೆ. ತೋತಾಪುರಿ ಮಾವಿನಕಾಯಿ ಸಿಕ್ಕಿಲ್ಲ ಅಂದರೆ ಹುಳಿ ಮಾವಿನಕಾಯಿ ಹಾಕ್ಕೊಳ್ಳಿ, ಬಟ್ ಹುಳಿ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಅಷ್ಟೇ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ, ಮತ್ತೆ ಆಗ್ತಾರ ಈಗಲೇ ಹೋಗಿ ಮಾವಿನಕಾಯಿ ತೊಗೊಬಂದು ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು.